ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮಂಗಳನ ಅಧಿಪತ್ಯ ಮತ್ತು ಅದೃಷ್ಟದ ಮಹಾ ತಿರುವು ಮೇಷರಾಶಿಯ ಆತ್ಮೀಯ ಬಾಂಧವರೇ, ನಿಮ್ಮ ಜೀವನದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಸಾಹಸಮಯವಾಗಿ ಬದಲಾವಣೆಗಳನ್ನು ತರುವಂತಹ ಕಾಲಘಟ್ಟ ಈಗ ಆರಂಭವಾಗಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಮತ್ತು ಗ್ರಹಗಳ ರಾಜನಾದ ಸೂರ್ಯನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಬಾಳಿನಲ್ಲಿ ಹೊಸ ಕ್ರಾಂತಿಯೊಂದು ಸೃಷ್ಟಿಯಾಗುತ್ತೆ. ಏಪ್ರಿಲ್ ಮೇ ತಿಂಗಳುಗಳು ನಿಮ್ಮ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸೋದಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಅವಕಾಶಗಳು ಇದ್ದಂತೆ. ಮೇಷ ರಾಶಿಯವರು ಹುಟ್ಟುತ್ತಲೇ ಅಪ್ರತಿಮ ಧೈರ್ಯವಂತರು, ಯಾವುದೇ ಸವಾಲನ್ನು ಎದುರಿಸೋದಕ್ಕೆ ಸದಾ ಸಿದ್ಧರಾಗಿ ಇರ್ತಾರೆ. ಈಗ ಕಾಲವು ನಿಮ್ಮ ಈ ಧೈರ್ಯಕ್ಕೆ ತಕ್ಕ ಪ್ರತಿಫಲವನ್ನು ನೀಡೋದಕ್ಕೆ ಸಿದ್ಧ ಆಗಿದೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಸೋಲುಗಳು, ಅರ್ಧಕ್ಕೆ ನಿಂತ ಕೆಲಸಗಳು ಮತ್ತು ನಿಮ್ಮನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ ಪರಿಸ್ಥಿತಿಗಳು ಈಗ ಬದಲಾಗ್ತಾ ಇವೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಈಗ ವಿಜಯದ ಪತಾಕೆ ಹಾರಲಿದೆ. ಆದರೆ ಈ ಯಶಸ್ಸಿನ ಉತ್ತುಂಗದಲ್ಲಿ ನೀವು ಕೆಲವು ಕಠಿಣ ಎಚ್ಚರಿಕೆಗಳನ್ನು ಪಾಲಿಸಬೇಕು. ಇಲ್ಲಿದ್ರೆ ನಿಮ್ಮ ಆತುರದ ನಿರ್ಧಾರಗಳೇ ನಿಮ್ಮ ಪ್ರಗತಿಗೆ ಮುಳುವಾಗಬಹುದು. ಮೇಷರಾಶಿಯವರೇ, ನೀವು ಅಗ್ನಿತತ್ವದ ರಾಶಿಯವರಾಗಿದ್ದರಿಂದ ನಿಮ್ಮಲ್ಲಿ ಸದಾ ಚಟುವಟಿಕೆ ಇರುತ್ತೆ. ಆದರೆ ನಿಮ್ಮಲ್ಲಿರುವ ಒಂದು ಮುಖ್ಯ ದೌರ್ಬಲ್ಯ ಏನೆಂದರೆ ಅತಿಯಾದ ಆತುರ ಮತ್ತು ತಕ್ಷಣಕ್ಕೆ ಪ್ರತಿಕ್ರಿಯಿಸುವ ಗುಣ. ಇದೇ ಗುಣ ಈ ಸಮಯದಲ್ಲಿ ನಿಮಗೆ ದೊಡ್ಡ ಸವಾಲಾಗ್ಬೋದು. ಗ್ರಹಗಳ ಬದಲಾವಣೆ ನಿಮಗೆ ವೇಗವನ್ನು ನೀಡ್ತಿರ್ಬೇಕಾದ್ರೆ ನೀವು ಆತುರಪಟ್ಟು ನಿರ್ಧಾರ ತೆಗೆದುಕೊಂಡ್ರೆ ಅದು ಹಳಿ ತಪ್ಪುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಹಿರಿಯರ ಸಲಹೆಯನ್ನು ಪಡೀರಿ. ಈ ಸಮಯದಲ್ಲಿ ನಿಮ್ಮ ವಿವೇಚನೆಯೇ ನಿಮ್ಮ ದೊಡ್ಡ ಶಕ್ತಿ ಆಗುತ್ತೆ. ಇನ್ನು ನಿಮ್ಮ ಸಾಮಾಜಿಕ ವಲಯ ಮತ್ತು ಜನರ ಬಗ್ಗೆ ಹೇಳೋದಾದರೆ ನೀವು ನೇರ ನಡೀತೀರಾ. ಇನ್ನು ನಿಮ್ಮ ಮಾತುಗಳು ನಿಮ್ಮ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ನಿಮ್ಮ ಮುಖದ ಮುಂದೆ ಗೆಳೆಯರಂತೆ ನಟಿಸುವ ಕೆಲವರು ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸೋದಕ್ಕೆ ಆಗದೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ನಿಮ್ಮ ಒಂದು ಸಣ್ಣ ತಪ್ಪು ನಡೆಯನ್ನು ಕಾಯ್ತಿರುವ ಶತ್ರುಗಳು ನಿಮ್ಮ ಆಪ್ತ ವಲಯದಲ್ಲೇ ಇರಬಹುದು. ಅವರು ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಅಂತ ಭಾವಿಸಬಹುದು ಅಥವಾ ನಿಮ್ಮ ಕೋಪವನ್ನು ಕೆರಳಿಸಿ ನೀವು ಸಮಾಜದಲ್ಲಿ ಕೆಟ್ಟವರಾಗುವಂತೆ ಮಾಡಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನು ಕುರುಡಾಗಿ ನಂಬೇಡಿ. ನಿಮ್ಮ ಹಣಕಾಸಿನ ವ್ಯವಹಾರಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಅತ್ಯಂತ ಗೌಪ್ಯವಾಗಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ಸಂಪೂರ್ಣವಾಗಿ ವಿಜಯದ ಹಾದಿಗೆ ಬರುವವರೆಗೆ ಅದರ ಬಗ್ಗೆ ಯಾರಿಗೂ ಸುಳಿವು ನೀಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌನನೇ ನಿಮ್ಮ ಬೆಳವಣಿಗೆಯನ್ನು ದೌರ್ಬಲ್ಯ ಅಂತ ಭಾವಿಸ್ತಾ ಎಷ್ಟೋ ಜನ ಇರಬಹುದು. ಅಥವಾ ನಿಮ್ಮ ಕೋಪವನ್ನು ಕೆರಳಿಸಿ ನೀವು ಸಮಾಜದಲ್ಲಿ ಕೆಟ್ಟವರಾಗುವಂತೆ ಮಾಡಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನೂ ಕೂಡ ಕುರುಡಾಗಿ ನಂಬೇಡಿ. ನಿಮ್ಮ ಹಣಕಾಸಿನ ವ್ಯವಹಾರಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಅದರ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ನಿಮ್ಮ ಮೌನವೇ ಶತ್ರುಗಳಿಗೆ ನೀವು ನೀಡುವ ಅತಿ ದೊಡ್ಡ ಸವಾಲಾಗಲಿ. ಇನ್ನು ಹಣದ ವಿಷಯದಲ್ಲಿ ಈ ಏಪ್ರಿಲ್ ತಿಂಗಳು ಮೇ ತಿಂಗಳೇನಿದೆ ನಿಮಗೆ ಅತ್ಯಂತ ಫಲಪ್ರದವಾಗಿ ಇರುತ್ತೆ. ಇನ್ನು ಮಂಗಳನ ಶುಭ ದೃಷ್ಟಿಯಿಂದ ಅನಿರೀಕ್ಷಿತವಾಗಿ ನೀವು ದೊಡ್ಡ ಮೊತ್ತದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿಯಿಂದ ಬರಬೇಕಾಗಿದ್ದ ಲಾಭ ಮತ್ತು ದೀರ್ಘಕಾಲದ ಬಾಕಿ ಹಣ ಏನಿದೆ ಅದು ನಿಮ್ಮ ಕೈ ಸೇರುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಈಗ ಬಿಡುಗಡೆಯ ಕಾಲ ಅನ್ನೋದು ಬಂದಿದೆ. ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಉತ್ತಮವಾದ ಸಮಯ. ಇನ್ನು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ವಾಹನ ಖರೀದಿ ಮಾಡುವ ಯೋಗ ಇದೆ. ಆದರೆ ಹಣ ಬಂದಾಗ ಅದನ್ನು ಅತಿ ಆತುರದಿಂದ ಎಲ್ಲೆಂದರಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ವಿಲಾಸಿ ಜೀವನಕ್ಕೆ ಹಣ ವ್ಯಯ ಮಾಡುವ ಮುನ್ನ ಅದರ ಅಗತ್ಯದ ಬಗ್ಗೆ ಕೂಡ ಯೋಚನೆ ಮಾಡಿ. ಈ ಸಮಯದಲ್ಲಿ ನೀವು ಮಾಡುವ ಉಳಿತಾಯ ನಿಮ್ಮ ಭವಿಷ್ಯದ ಕನಸುಗಳಿಗೆ ದೊಡ್ಡ ಆಧಾರ ಆಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಷಯಕ್ಕೆ ಬಂದರೆ ಮೇಷರಾಶಿಯವರಿಗೆ ಮನೆಯಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ನಿಮ್ಮ ಹಠಮಾರಿ ಗುಣದಿಂದ ಮನೆಯವರ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇರುತ್ತೆ. ಸಂಸಾರದಲ್ಲಿ ಶಾಂತಿ ಕಾಪಾಡೋದಕ್ಕೆ ನಿಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗಿಡಬೇಕಾಗುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಬೆಳೆಯಬೇಕೆಂದರೆ ನೀವು ಅವರ ಭಾವನೆಗಳನ್ನು ಗೌರವಿಸಬೇಕು. ನೀವು ಒಬ್ಬಂಟಿಯಾಗಿದ್ದರೆ ಈ ಟೈಮಲ್ಲಿ ನಿಮಗೆ ಮದುವೆಯ ಪ್ರಪೋಸಲ್ ಕೂಡ ಬರಬಹುದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಕೂಡ ಇರುತ್ತೆ. ಅವ್ರ ಕಡೆಗೆ ವಿಶೇಷ ಗಮನ ನೀಡಿ. ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ಮತ್ತು ಸಂತೋಷವನ್ನು ತರುತ್ತೆ. ಈಗ ಅತ್ಯಂತ ಮುಖ್ಯವಾದ ವಿಷಯ ಏನಂದರೆ ಈ ಸಮಯದಲ್ಲಿ ನಿಮಗೆ ಲಭಿಸುವ ಸುವರ್ಣಾವಕಾಶ ಅದು ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಪ್ರಮೋಷನ್ ಅಥವಾ ಹೊಸ ಉದ್ಯಮ ಆರಂಭಿಸೋದಕ್ಕೆ ಸಿಗುವ ದೊಡ್ಡ ಅವಕಾಶ ಇರ್ಬೋದು. ಇದನ್ನು ನೀವು ಸರಿಯಾಗಿ ಬೆಳೆಸ್ಕೊಂಡ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಅನ್ನೋದು
ಅದು ಸಮಾಜದಲ್ಲಿನ ಸ್ಥಾನಮಾನ ಸಂಪೂರ್ಣವಾಗಿ ಬದಲಾಗುತ್ತೆ. ಇದು ನನ್ನಿಂದ ಸಾಧ್ಯನಾ ಅಂತ ನೀವು ಸಂಶಯ ಪಡಬೇಡಿ. ನಿಮ್ಮಲ್ಲಿರುವ ಅದ್ಭುತ ಧೈರ್ಯದ ಮೇಲೆ ನಂಬಿಕೆ ಇಡಿ. ವಿಧಿಯು ನಿಮ್ಮ ಕೈ ಹಿಡಿಯೋದಕ್ಕೆ ಸಿದ್ಧ ಆಗಿದೆ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶನೋ ಸುಖಿನೋ ಭವಂತು.